ಇದೆ ಇದು. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ನೋಡ್ತಾ ಇದ್ದೀರಾ, ಇದೇ ಬಾಂಗ್ಲಾದೇಶದ ಬಾರ್ಡರು. ಇದು ನೋಡಿ, ಇದು ಪಿಲ್ಲರ್, ಇದು 1275. ಸೊ ಇದು ಬಾಂಗ್ಲಾದೇಶದ ಫ್ಲಾಗ್ ಆ್ಯಕ್ಚುಲಿ. ಸೊ ಈ ಬೋಟ್ಗಳು ನಿಂತಿರೋ ಜಾಗದಲ್ಲಿ ಇಲ್ಲಿ ಸೊ ಈಗ ತಾನೇ ಪ್ರವಾಸಿಗರು ಬರೋಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ವಿ. ಸೊ ಕೆಳಗಡೆ ಎಲ್ಲ ಕಲ್ಲು ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಅವಾಗಿಂದಲೇ 1 ಅವರ್ ಆಯ್ತಾ ಬಂತು, ಸುಮ್ಮನೆ ರೈಡ್ ಮಾಡ್ತಾನೆ ಇದ್ವಿ ಈ ಒಂದು ಬೋಟಲ್ಲಿ. ನಾನು ಹಿಂದೆ ಕಾಣಿಸ್ತಾ ಇದ್ದಿಲ್ಲ, ಅದು ಸಕ್ಕತ್ತಾಗಿದೆ ಬ್ರಿಡ್ಜು. ಬಟ್ ಸಿಂಗಲ್ ರೋಡ್ ಆ್ಯಕ್ಚುಲಿ ಅದು. ಬಾಂಗ್ಲಾದೇಶದ್ದು ಬೋಟಗಳು ಹಾಕೊಂಡಿದ್ದಾರೆ ಅವ್ರದ್ದು ಬೋಟ್ಗಳಿಗೆ. ಸೊ ನಾವಲ್ಲಿ ಹೋಗಿ ಇಳಿಯೋಂಗಿಲ್ಲ ಆ್ಯಕ್ಚುಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ನಾವೇನು ಮೈಸೂರಿಂದ ಅರುಣಾಚಲ ಪ್ರದೇಶ ಡ್ರೈವ್ ಹೊರಟಿದ್ದೆ. ಸೊ ಒಂದು 14ನೇ ದಿನ ಇವತ್ತು ಆ್ಯಕ್ಚುಲಿ. ನಾನು 2ನೇ ದಿನ ಆ್ಯಕ್ಚುಲಿ ಮೇಘಾಲಯದಲ್ಲಿದ್ದೀನಿ ಇವತ್ತು. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಿಮ್ಮನ್ನ. ಅಂದರೆ ನಾನೀಗ ಬಾಂಗ್ಲಾದೇಶ ಮತ್ತು ಇಂಡಿಯಾ ಬಾರ್ಡರಲ್ಲಿದ್ದೀನಿ. ಡೌಕಿ ರಿವರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಮೇಘಾಲಯದಲ್ಲಿ ಫೇಮಸ್ ಆ್ಯಕ್ಚುಲಿ. ಸೊ ಈ ಒಂದು ಡೌಕಿ ರಿವರು ಬಾಂಗ್ಲಾದೇಶಕ್ಕೆ ಕನೆಕ್ಟ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ ಕನೆಕ್ಟ್ ಆಗೋದ್ರಿಂದ ಇಲ್ಲೇನಂದರೆ ಬೋಟಿಂಗ್ ಫೇಮಸ್ ಆ್ಯಕ್ಚುಲಿ. ಕ್ರಿಸ್ಟಲ್ ಕ್ಲಿಯರ್ ಆಗಿರೋಂಥ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಫಸ್ಟ್ ಈಗ ನಾವು ಇಲ್ಲಿಂದ ಬಾಂಗ್ಲಾದೇಶದ ಬಾರ್ಡರ್ನ ನೋಡೋಣ. ಬಾರ್ಡರ್ನ ನೋಡ್ಬಿಟ್ಟಾದ್ಮೇಲೆ ನಾವು ಬೋಟಿಂಗ್ ಮಾಡೋಣ. ಸೊ ನೀವು ತುಂಬ ಖುಷಿಯಾಗಿರ್ತೀರ. ಹಂಗಂತ ಹೇಳ್ತಾ ನನ್ನ ಟ್ರಾವೆಲ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಈಗ ಬಾಂಗ್ಲಾದೇಶ ಬಾರ್ಡರ್ ಕಡೆಗೆ ಹೋಗ್ಬಿಡೋಣ. ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಫಸ್ಟು ಏನು ಮಾಡೋಣ ಅಂದರೆ ಬಾಂಗ್ಲಾದೇಶ ಬಾರ್ಡರ್ ನೋಡ್ಕೊಳ್ಳೋಣ. ಇಂಡಿಯಾ ಮತ್ತು ಬಾಂಗ್ಲಾದೇಶದ ಬಾರ್ಡರು, ಆ ಒಂದು ಬಾರ್ಡರ್ ನೋಡ್ಕೊಂಡು ವಾಪಸ್ ಬರೋಣ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಇದೆ. ಬಟ್ ಇನ್ನೂ ಜನಗಳು ಯಾರು ಅಷ್ಟೊಂದಾಗಿ ಎದ್ದಿಲ್ಲ. ನಾವೇ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟಿದ್ವಿ. ಸೊ ಜರ್ನಿ ಅಂದರೆ ಈಗೇನೆ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಬೇಕಷ್ಟೇ. ಸೊ ನೋಡೋಣ ಹೆಂಗಿರ್ತದೆ. ನನಗೂ ಕುತೂಹಲದಿಂದ ಇದ್ದೀನಿ. ಸೊ ನೋಡಿದ್ರೆ ಅಷ್ಟು ವೆಹಿಕಲ್ ಇದೆ ಇಲ್ಲಂತ, ಇಲ್ಲಿ ಅಷ್ಟು ಕೆಲಸ ನಡೀತಿದೆ. ಬಂದೇ ಬಿಟ್ವಿ ಬಾರ್ಡರ್ ಹತ್ತಿಗೆ. ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಬಾರ್ಡರ್ ರೈಟ್ ಸೈಡಲ್ಲಿ. ವಾವ್, ನೋ ಪಾರ್ಕಿಂಗ್ ಇಂಟರ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ ಬಾಂಗ್ಲಾದೇಶದ ಗೇಟು. ಇಂಡಿಯಾ ಮತ್ತು ಬಾಂಗ್ಲಾದೇಶದ ಗೇಟ್ ಇದು. ಸೊ ಓಕೆ 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 ಓಕೆ, ಗಾಡಿ ಪಾರ್ಕ್ ಮಾಡೋಣ ಈ ಕಡೆಗೆ. ಬಾಂಗ್ಲಾದೇಶ ಓಕೆ. ಇಂಡಿಯನ್ ಫ್ಲಾಗ್ ಕಾಣಿಸ್ತಾ ಇದೆಯಾ ಅಲ್ಲಿ ಮೇಲೆ. ಒಂಥರ ಏನೋ ಒಂಥರ ಖುಷಿ. ಬಾರ್ಡರ್ ಏರಿಯಾ ನೋಡೋದು ಅಂದರೆ ಒಂದು ಕ್ಯೂರಿಯಾಸಿಟಿ. ನೀವು ನೋಡ್ತಾ ಇದ್ದೀರಾ, ಇದೇ ಬಾಂಗ್ಲಾದೇಶದ ಬಾರ್ಡರು. ಇದು ನೋಡಿ, ಇದು ಪಿಲ್ಲರ್, ಇದು 1275. ಸೊ ಇದು ಬಾಂಗ್ಲಾದೇಶದ ಫ್ಲಾಗ್ ಆ್ಯಕ್ಚುಲಿ. ಸೊ ಎವ್ರಿ ಡೇ ಇಲ್ಲಿ ಈ ಥರ ಜನ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಾರೆ. ಸೊ ಇಲ್ಲಿಂದ ಈಗ ಮೂವ್ ಆಗ್ಬಿಡೋಣ. ಬಾರ್ಡರ್ ನೋಡಾಯಿತು. ಇದು ನೋಡಿದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಡಿಯಾ. ಸೊ ಇಂಡಿಯಾದ ಫ್ಲಾಗ್ ಇದು. ಸೊ ಬಾರ್ಡರ್ ಏರಿಯಾ ನೋಡಿ ಹಿಂಗಿದೆ ಇದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈ ಜಾಗದಲ್ಲಿ ನಮಗೆ ಪ್ಯಾಸೆಂಜರ್ಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಒಂದು ಈ ಜಾಗ ಈ ಥರ ಅದ್ಭುತವಾಗಿದೆ. ನಮ್ಮ ಬೋಟರ್ ಸರ್ ರೆಡಿಯಾಗಿದ್ದಾನೆ. ಇಲ್ಲಿಂದ ಈಗ ಹೊರಟ್ಬಿಡೋಣ ಡೌಕಿ ರಿವರ್ ಕಡೆಗೆ. ಬೋಟಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಅಂದರೆ ಇದು ಸಿಂಗಲ್ ರೋಡು ಆ್ಯಕ್ಚುಲಿ. ಇದು ಒಂದೇ ಸೇತುವೆ ಇರೋದು ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋದಕ್ಕೆ. ರಾತ್ರಿ ಆ ಒಂದು ಬ್ರಿಡ್ಜ್ ಮೇಲೆ ಬಂದಿದ್ದೆ ನಾನು ಆ್ಯಕ್ಚುಲಿ. ವೆಹಿಕಲ್ಸ್ ಓಡಾಡ್ತವೆ. ನಿಮ್ಗೆ ಕಾಣಿಸಿದ್ಯಾ ಆ ಬ್ರಿಡ್ಜು? ಇಲ್ಲಿ ಆ ಕಡೆಗೆ ಹೋದರೆ ಅಲ್ಲಿಂದ ನಮ್ಮದು ಬೋಟಿಂಗ್ ಪಾಯಿಂಟ್ ಆ್ಯಕ್ಚುಲಿ ಸ್ಟಾರ್ಟು. ಲಾರಿಗೆ ಹೆಂಗಪ್ಪ ಫೀಲ್ ಕೊಡೋದು. ಇಲ್ಲಿ ನೋಡಿ, ರಾಕ್ ಐಲ್ಯಾಂಡ್ ಮತ್ತು ಕ್ರಿಸ್ಟಲ್ ಕ್ಲಿಯರ್ ಇದೆಲ್ಲ ಇಲ್ಲೇ ಸಿಗೋದು. ಆ್ಯಕ್ಚುಲಿ ನಾವೀಗೇನು ಬೋಟಿಂಗ್ ಹೋಗ್ತೀವಿ ಆ ಒಂದು ರಾಕ್ ಐಲ್ಯಾಂಡ್, ಅದು ರಾಕ್ ಐಲ್ಯಾಂಡ್ ಅಂತಲೇ ಕರೀತಾರೆ ಅದನ್ನು. ಇಲ್ಲಿ ನೋಡಿ ಹಿಂಗಿದೆ ಇದು ಸೇತುವೆ, ಕಬ್ಬಣದ ಸೇತುವೆ, ತೂಗು ಅದು. ಅಂತೂ ಇಂತೂ ಈಗ ನಾವು ಡೌಕಿ ರಿವರ್ ಬಂದಿದ್ದೀವಿ. ಯಾಕೆಂದರೆ ಮೇಘಾಲಯದಲ್ಲಿ ಇದೇ ಫೇಮಸ್ ಆ್ಯಕ್ಚುಲಿ. ಫಾಲ್ಸ್ಗಳಂತರ ಫೇಮಸ್. ಆದರೆ ಡೌಕಿ ರಿವರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿರೋಂಥ ಫೋಟೋಗಳು ತಗೊಳ್ಳೋದು ಮತ್ತು ಬೋಟ್ ರೈಡ್ ಮಾಡೋದು ಒಂದು ಫೇಮಸ್ ಕೂಡ. ಎಷ್ಟು ಬೋಟ್ಗಳು ನಿಂತಿವೆ ನೋಡಿ ಆರಾಮ್ಸೆ. ಅಂದರೆ ಕಸ್ಟಮರ್ಗಳು ಸ್ವಲ್ಪ ಕಮ್ಮಿ, ಬಟ್ ಗೊತ್ತಿಲ್ಲ. ಸೊ ನೋಡಿ ಈ ಥರ ಬೋಟ್ಗಳು ನಿಂತಿದೆ. ಸೊ ಈ ಬೋಟ್ಗಳು ನಿಂತಿರೋ ಜಾಗದಲ್ಲಿ ಇಲ್ಲಿ ಅವರು ಇರ್ತಾರೆ ಬೋಟ್ ರೈಡರ್ಸು. ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಈ ರಿವರಲ್ಲಿ. ಆ ಸೇತುವೆ ಕಾಣಿಸಿದ್ಯಾ? ಆ ಸೇತುವೆ ಕಡೆ ಆ್ಯಕ್ಚುಲಿ ನಾವು ಬಂದಿದ್ದೀಗ. ಓಕೆ, ಕೆಳಗಡೆ ಹಿಡ್ಕ ಬಂದ್ವಿ. ನಮ್ಮ ಬೋಟ್ ರೆಡಿ ಮಾಡ್ತಾಯಿದ್ದಾರೆ. ಓಕೆ, ಸಕ್ಕತ್ತಾಗಿದೆ ಅಂತಾರೆ ಲೊಕೇಶನ್ನು. ಸೊ ಆ ಕಡೆ ನೀವೇನು ಕಾಣಿಸ್ತಾ ಇರೋದಲ್ಲ ಬಾಂಗ್ಲಾದೇಶ. ಅಲ್ಲಿ ಕಲ್ಗಳು ಹಾಕಿದ್ದಾರೆ ಇಂಡಿಯನ್ ಆರ್ಮಿಯವರು, ಅಂದರೆ BSF ಅವರು. ಸೊ ನಮ್ಮ ಬೋಟ್ಗಳೆಲ್ಲ ಈ ಥರ ಇದೆ. ನೀರು ತೆಗೆದಾಕ್ತವನೆ ತೂತ್ಗಿತ್ತಿದ್ದಪ್ಪ. ಮೇಘಾಲಯದಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್, ಅಂದರೆ ಜನ ವಿಸಿಟ್ ಮಾಡೋಂಥ, ಟೂರಿಸ್ಟ್ ವಿಸಿಟ್ ಮಾಡೋಂಥ ಜಾಗ ಇದು. ಸಖತ್ ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ವಾಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಒಳ್ಳೆ ಫೋಟೋಸ್ಗಳು ತಗೊಳ್ತಾರೆ. ನಮಗೆ ಎಂಜಾಯ್ ಕೂಡ ಮಾಡ್ಬೋದು.
ನನ್ನ ಬೋಟು ಆರಾಮ್ಸೆ ಈಗ ಇಲ್ಲಿಂದ ಶುರುವಾಗಿದೆ. ಯಾವಯ್ಯ ಚಲೋ. ಹಾಂ 850 ಓಕೆ. 1 ಗಂಟೆಗೆ ಒಂದೊಂದು ಥರ ರೇಟ್ನ ಫಿಕ್ಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಒಬ್ಬನೇ ಒಂದು ಬೋಟ್ ತೊಗೊಂಡಿದ್ದೀನಿ. ಬಿಕಾಸ್ ಆಫ್ ನಾನು ವೀಡಿಯೋ ಮಾಡಬೇಕು ಅಂತಲೇ ಕಾರಣಕ್ಕೆ ಒಂದು ಬೋಟ್ ತೊಗೊಂಡಿದ್ದೀನಿ. ಸೊ ನಿಮಗೂ ತೋರಿಸೋಣ ಎಷ್ಟು ಫ್ರೀಯಾಗಿರುತ್ತೆ ಅನ್ನೋದನ್ನು. ಈ ಒಂದು ರಿವರಲ್ಲಿ ನಾವೆಲ್ಲ ಏನೇನು ಕಾಣಿಸುತ್ತೆ ಅದೆಲ್ಲ ನಿಮಗೂ ತೋರಿಸ್ತಾ ಹೋಗ್ತೀನಿ. ಸೊ ಹೆಂಗೆ ಬರಬೇಕು, ಏನು ಮಾಡಬೇಕು ಅನ್ನೋದೇನಾರ ನಿಮಗೆ ಡೀಟೇಲ್ಸ್ ಬೇಕು ಅನ್ನೋದು ಕೂಡ ಹೇಳ್ತೀನಿ. ಆ್ಯಕ್ಚುಲಿ ನಾವು ಮೇಲ್ಗಡೆಯಿಂದ ಬಂದ್ವಿ ಅಲ್ವಾ, ಕಾಣಿಸ್ತಾ ಇದೆಯಾ ಬ್ರಿಡ್ಜು? ಆ ಬ್ರಿಡ್ಜ್ ಮೇಲಿಂದ ಬಂದ್ವಿ. ಈಗ ಲೆಫ್ಟ್ ಬಂದು ಗಾಡಿ ಪಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಈಗ ರಾಕ್ ಐಲ್ಯಾಂಡ್ ಅಂತ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಈಗ ನಮ್ಮನ್ನು. ಈ ಥರ ನೀರು ಮಧ್ಯದಲ್ಲಿ ಒಬ್ಬನೇ ಏಕಾಂತವಾಗಿ ಅಂದರೆ ಫೀಲ್ ಫ್ರೀಯಾಗಿ ಮಾತಾಡ್ಕೊಂಡು ಇಲ್ಲಾಂದರೆ ನೆನಪು ಮಾಡ್ಕೊಂಡು ಈ ಒಂದು ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಿರ್ಬೋದು, ಇಲ್ಲಾಂದರೆ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಒಂಥರ ಏನೋ ಕ್ಯೂರಿಯಾಸಿಟಿ ನನಗೆ. ಎಲ್ಲಿಂದ ಹೆಚ್ಚು ಕಡಿಮೆ ಒಂದು 3,500 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಮೈಸೂರಿಂದ. ಅಂದರೆ ನಮ್ಮ ಇಂಡಿಯಾದಲ್ಲೇ ಇರೋಂಥ ಈ ಒಂದು ಜಾಗ, ಇಡನ್ ಜಾಗ ಅಂದರೆ ಗೊತ್ತಿದೆ ಎಲ್ಲರಿಗೂ. ಮೇಘಾಲಯಕ್ಕೆ ಬಂದರೆ ಈ ಒಂದು ಡೌಕಿ ರಿವರಲ್ಲಿ ಫೇಮಸ್ಸು ಫೋಟೋಶೂಟ್ ಮಾಡಿಸ್ತಾರೆ ಆ್ಯಕ್ಚುಲಿ. ಹಾಗಾಗಿ ನಾನು ಎಕ್ಸೈಟ್ ಆಗಿ ಬಂದಿದ್ದೀನಿ. ಇನ್ನೊಂದೇನು ಗೊತ್ತಾ, ನೀವು ನನ್ನ ಹಿಂದ್ಗಡೆ ಕಾಣಿಸ್ತಾ ಇದ್ದೀರಾ ಮೇಲ್ಗಡೆ ಈ ಸೇತುವೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದಂತೆ. ಅಂದರೆ 1927ನೇ ಇಸ್ವಿಲಿ ಕಟ್ಟಿರೋದಂತೆ. ಅದು ಕಂಪ್ಲೀಟ್ ಆಗೋಕ್ಕೆ 1931ನೇ ಇಸ್ವಿಗೆ ಕಂಪ್ಲೀಟ್ ಆಗುತ್ತಂತೆ. ನಮಗೆ ಯಾರು ಬೋಟಿಗೆ ಕರ್ಕೊಂಬಂದಿದ್ದಾರೆ ಅವರು ಅದನ್ನು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಭಯ ಓಕೆ. ಇಲ್ಲೊಂದು ಹೊಸ ಬ್ರಿಡ್ಜ್ ಕಟ್ತಾ ಇದ್ದಾರೆ ಇಂಡಿಯಾದು, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅಂದರೆ ಈಗ ಆ ಕಡೆ ಪಿಲ್ಲರ್ಗಳಾಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆಯಲ್ಲ ಈ ಥರ ಒಂದು ಸಪ್ರೇಟಾಗಿ. ರಾಕ್ ಐಲ್ಯಾಂಡ್ ಕಡೆ ಆ್ಯಕ್ಚುಲಿ ಈಗ ನಮ್ಮ ಪಯಣ ಹೋಗ್ತಾ ಇರೋದು. ಸೊ ನಾವೇನು ಬಂದಿದ್ದೆ ಮೈಸೂರಿಂದ ಇಲ್ಲಿವರೆಗೂ ಈ ಒಂದು ಫೋಟೋ ಸೆಷನ್ ಮಾಡಬೇಕು, ಮತ್ತು ಈ ಒಂದು ಜಾಗ ನೋಡಬೇಕು, ಮತ್ತು ಈ ಒಂದು ಬಾಂಗ್ಲಾದೇಶದಲ್ಲಿರೋಂಥ ಒಂದು ಬಾರ್ಡರ್ ಏನಿದೆ, ಇಂಡಿಯಾ ಮತ್ತು ಬಾರ್ಡರು, ಆ ಬಾರ್ಡರ್ ನೋಡಬೇಕು ಅಂತ. ಅದು ಆಯಿತು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೇ. ಏನೋ ಒಂಥರ ಖುಷಿ. ಇನ್ನೂ ಟಿಫನ್ ಮಾಡಿಲ್ಲ, ಆಮೇಲೆ ನೋಡೋಣ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಟಿಫನ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಈ ರಿವರ್ ಏನು ಹರಿತಾ ಇದೆ, ಒಂದೇ ಒಂದು ಚೂರು ಡಸ್ಟ್ ಇಲ್ಲ ಇದರಲ್ಲಿ, ಆಯಿತಾ? ಒಂದು ಚೂರು ಕೊಳೆನೂ ಇಲ್ಲ ಇದರಲ್ಲಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಸಣ್ಣ ಕಲ್ಲು ಕೂಡ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದು ಫೇಮಸ್ಸು. ಅಂದರೆ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತದೆ ಈ ಒಂದು ವಾಟರು. ಆ್ಯಕ್ಚುಲಿ ನನ್ನ ಹಿಂದೆ ಒಬ್ಬರು ಫೋಟೋಗ್ರಾಫರ್ ಬಂದಿದ್ದಾರೆ, ಫೋಟೋ ತೆಗಿತಾ ಇದ್ದಾರೆ ಅಲ್ಲಿ ಬಂದಂಥ ಗೆಸ್ಟ್ಗಳಿಗೆ. ಸೊ ನಾನು ಆರಾಮಾಗಿ ಬೋಟಲ್ಲಿ ಕೂತಿದ್ದೀನಿ. ಇಲ್ಲಿ ಕಾಣಿಸಿದ್ಯಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಇದು ಕ್ಲಿಯರಾಗಿ ವಾಟರ್ದು ಕಲ್ದು. ಸೊ ಇದೇ ಫೇಮಸ್ ಆ್ಯಕ್ಚುಲಿ. ಈ ಒಂದು ಕ್ಲಿಯಾರಿಟಿಗೋಸ್ಕರನೇ ನಾವು ಇಷ್ಟು ದೂರ ಬಂದಿರೋದು. ಒಳ್ಳೆ ಫೋಟೋ ಮತ್ತು ವೀಡಿಯೋ ಸಿಗುತ್ತೆ, ಮತ್ತು ಒಂದು ಒಳ್ಳೆ ಜಾಗನ ನಾವು ನೋಡ್ಬೋದು ಅಂತ, ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು 2 hours ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಒಂದು ಬೋಟ್ಗೆ ಒಬ್ಬರಿಗೆ ಅಂದರೆ ನೀವು ಸಿಂಗಲ್ಲೇ ತಗೊತೀನಿ ಅಂದರೆ 1 hourಗೆ ನೀವು ಬೆಲೆ ಅಂದರೆ ಕೆಲವರು 800 ರೂಪಾಯಿ ಇಸ್ಕೊತಾರೆ, 1000 ರೂಪಾಯಿ ಇಸ್ಕೊತಾರೆ, 1200 ರೂಪೀಸ್ ಇಸ್ಕೊತಾರೆ. ಬಟ್ ನೀವು ಹೆಂಗೆ ಮಾತಾಡ್ಕೊಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಮಾತಾಡಿದ್ದೀನಿ 750 ರೂಪೀಸ್ಗೆ 1 hourಗೆ. ಸೊ 2 hours ಅಂದರೆ ಒಂದು 1500 ರೂಪೀಸ್ ಆಗ್ತು. ಕೆಳಗಡೆ ಎಷ್ಟು ಆಳ ಇದೆ ಗೊತ್ತಾ? ಇದೇನಿಲ್ಲ ಅಂದರೆ ಒಂದು 8 ಅಡಿ ಆಳ, 7 ಅಡಿ ಅಂತ ಗ್ಯಾರಂಟಿ ಇದೆ. ಸೊ ಆ 7 ಅಡಿದು ಕೂಡ ಕ್ಲಿಯಾರಿಟಿಯಾಗಿ ಕಾಣಿಸ್ತೈತೆ. ಬಂಡೆಗಳು ರೌಂಡ್ಗೆ ನಮ್ಮ ಬೋಟಲ್ಲಿ ಹಂಗೆ ಪಾಸ್ ಆಗ್ತಾಯಿದ್ವಿ. ಅಂದರೆ ಸ್ವಲ್ಪ ಬಿಸಿಲು ಬರಬೇಕು ಇನ್ನೊಂಚೂರು ಕ್ಲಿಯಾರಿಟಿಗೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಏನಂತಂದರೆ ನಾನು 2 ಬೋಟ್ ತಗೊಂಡಿದ್ದೀನಿ. ಇಲ್ಲಿ 2 ಬೋಟ್ ತಗೊಂಡ್ಮೇಲೆ ಈ ಥರ ಒಂದು ಪಿಕ್ಚರ್ಸ್ ತೆಗಿಸ್ಬೇಕು ಅಂತ, ಯಾಕೆಂದರೆ ಕ್ಲಿಯಾರಿಟಿ ಬರುತ್ತೆ ಅಂತ. ಯಾಕೆಂದರೆ ಈಗ ನಾವು ಅಲ್ಲಿಂದನೂ ಆ್ಯಕ್ಚುಲಿ ಬಂದಿದ್ದೀನಿ ಇಲ್ಲಿಗೆ, ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ವಿ. ಸೊ ಫೋಟೋ ಶೂಟ್ ಮಾಡೋಣ ಅಂತ. ನನಗೆ ಆ್ಯಕ್ಚುಲಿ ಅಂದರೆ ನೆಲದ ಮೇಲೆ ನಿಂತಿರೋ ಥರನೇ ಕಾಣಿಸ್ತೈತೆ. ಆ್ಯಕ್ಚುಲಿ ಬೋಟ್ ಹೋಗ್ತಾ ಇದೆ, ಬಟ್ ನೀರು ಮಾತ್ರ ಹಂಗೆ ಇದೆ. ಅಂದರೆ ಗ್ಲಾಸ್ ಟೈಪ್ ಇದು ಒಂಥರ ಬರುತ್ತೆ, ಗ್ಲಾಸ್ ಟೈಪಲ್ಲಿ ಬರುತ್ತೆ ಗೊತ್ತಾ, ಆ ಥರ ಇರೋದು ಇಲ್ಲಿ ಆ್ಯಕ್ಚುಲಿ ವಾಟರು. ಸ್ವಲ್ಪ ಕೆಲಸ ನಡೀತಾ ಇದೆ, ಹಂಗಾಗಿ ಸ್ವಲ್ಪ ಡಸ್ಟ್ ಇದೆ ಕಲ್ಲುಗಳ ಮೇಲೆ. ಇಲ್ಲ ಇನ್ನೂ ಕ್ಲಿಯಾರಿಟಿಯಾಗಿ ಬರ್ತಾಯಿತ್ತು ಈ ಒಂದು ಪ್ಲೇಸಸ್ಸು. ಸ್ವಲ್ಪ ಎಲ್ಲ ಬೋಟಲ್ಲಿ ಓಡಾಡಿದ್ಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಇಲ್ಲಿ ಬಂದೆ. ವಾಟರ್ ಮಾತ್ರ ಅದ್ದೂರಿಯಾಗಿ ಕಾಣಿಸುತ್ತೆ. ಅಯ್ಯಪ್ಪ, ಒಂಥರ ಏನೋ ನೋಡ್ತಾಯಿದ್ರೆ ಏನು ಈ ಥರ ಒಂಥರ ವಿಚಿತ್ರ ವಿಸ್ಮಯ ಥರ. ನೀವು ಕಾಣಿಸ್ತೀಯ ಬೋಟ್ ಹೋಗ್ತಾ ಇರೋದು? ಆ ಬೋಟ್ ಹೋಗ್ತಾ ಇರೋದು ಆ್ಯಕ್ಚುಲಿ ಅಂದರೆ ಒಂಥರ ಏನೋ ತಳ್ಕೊಬೋದವ್ರ ಥರ, ಮೇಲೆ ಕೆಳಗಡೆ ಏನೂ ಇಲ್ವೇನೋ ಅಂತ ಫೀಲ್ ಆಗುತ್ತೆ. ಸೊ ಈಗ ತಾನೇ ಪ್ರವಾಸಿಗರು ಬರೋಕ್ಕೆ ಶುರುವಾಗಿದ್ದಾರೆ.
ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ವಿ. ಯಾಕೆಂದರೆ ಟೈಮು ಜಾಸ್ತಿ ಆಗ್ತಾ ಹೋದರೆ ಪ್ರವಾಸಿಗರು ಜಾಸ್ತಿ ಬರ್ತಾರೆ, ನಮಗೆ ಫೋಟೋ ಸರಿಯಾಗಿ ಸಿಗೋಲ್ಲ ಅಂತ. ಸೊ ಈ ಒಂದು ಜಾಗದಲ್ಲಿ ಇಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾರೆ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ. ನಾನು ಕೂಡ 2 ಕಿತ್ತಳೆ ತಿನ್ಕೊಂಡೆ, ಸ್ವೀಟಾಗಿತ್ತು ಆ್ಯಕ್ಚುಲಿ. ಸೊ ಈ ಥರ ಇರ್ತದೆ ಒಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ. ನಾನು ಹಣ್ಣು ಕಟ್ ಮಾಡ್ತಾಯಿದ್ದೀನಿ, ಅನಾನಸ್ ಹಣ್ಣು. ನೋಡಿ ನಾನು ಬಂದಾಗ ಆ್ಯಕ್ಚುಲಿ ಏನು ಗೊತ್ತಾ, ಯಾರೂ ಜಾಸ್ತಿನೇ ಇರಲಿಲ್ಲ ಬರ್ಡರ್ಸ್ಗಳು. ತುಂಬ ಬೋಟ್ಗಳು ಬರ್ತಾಯಿದೆ ಈ ಕಡೆಗೆ. ನೆನೆ ಬಂದು ಹಾಲ್ಡಾಗಿರ್ತಾರೆ ಇಲ್ಲಿ. ಈ ಒಂದು ಏನೋ ತಿಮ್ಮಮ್ಮ ಅಂತ ಏನೋ ಇತ್ತಲ್ಲ, ಆ ಒಂದು ಪ್ಲೇಸ್, ಅದು ಲಾಸ್ಟ್ ವಿಲೇಜು. ನೀವು ನೋಡ್ದಂಗೆ ಈಗ ಬಾರ್ಡರ್ ಏರಿಯಾ ನೋಡಿದ್ವಿ. ಅದಾದಮೇಲೆ ಈ ಒಂದು ಫೋಟೋ ಶೂಟ್ ಬೇಕಾಗಿತ್ತು ಆ್ಯಕ್ಚುಲಿ. ಇಲ್ಲೊಂದು ಬೋಟ್ ರೈಡ್ ಮಾಡೋಣ ಅಂತ ಬಂದಿದ್ದಲ್ಲ, ಖುಷಿ ಆಯ್ತೈತೆ ಆ್ಯಕ್ಚುಲಿ. 2 ಅವರ್ಸ್ ಇರ್ಬೋದು ಆ್ಯಕ್ಚುಲಿ, ಇನ್ನೊಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಕೆ ಅನಿಸ್ತೈತೆ. ನೋಡಿ ನಿಮ್ಗೆ ಹಂಗೆ ನೀರೊಳಗೆ ಇಳಿಸ್ತೀನಿ ಇದನ್ನು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಕಾಣಿಸ್ತಿದ್ಯಾ? ನನಗಂತೂ ಏನೋ ಒಂಥರ ಕ್ಲಿಯರಾಗಿ ಕಣ್ಣಿಗೆ ಕಾಣಿಸ್ತೈತೆ. ನಿಮಗೂ ಅದು ಗೊತ್ತಾಗಲಿ ಅಂತ ಆ್ಯಕ್ಚುಲಿ ವೀಡಿಯೋ ಮಾಡ್ತಾಯಿದ್ದೆ. ನೀರೊಳಗೆ ಇಲ್ಲಿ ಫಿಶ್ ಯಾಸ್ ಅಲ್ಲೊಂದು ಫಿಶ್ ತೊಗೊಂಡೈತೆ ಆ ಕಡೆಗೆ. ಸೊ ನಾವು ಏನು ನೋಡ್ತಾ ಇದ್ದೀರಾ, ಇದು ಒಂಥರ ಅಂದರೆ ಅಡಿಲಿ ನಾವು ಏನಿದೆ ಅದು ಒಂದು ಗ್ಲಾಸ್ ಪೀಸ್ ಥರ. ಸೊ ಗ್ಲಾಸ್ ಪೀಸ್ ಮೇಲೆ ನಮ್ಮ ಬೋಟ್ ನಿಂತಂಗೆ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಎಲ್ಲ ಕಲ್ಲು ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅವಾಗಿಂದಲೇ ಅಷ್ಟು 1 ಅವರ್ ಆಯ್ತಾ ಬಂತು, ಅಷ್ಟು ರೈಡ್ ಮಾಡ್ತಾನೆ ಇದ್ವಿ ಈ ಒಂದು ಬೋಟಲ್ಲಿ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಅಂದರೆ ನಾನು ಯಾವಾಗ ಈ ಥರ ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ವಾಟರಲ್ಲಿ ಆ್ಯಕ್ಚುಲಿ ಬೋಟ್ ರೈಡ್ ಮಾಡೇ ಇಲ್ಲ. ಸೊ ಅದನ್ನು ಮಾಡೋಕ್ಕೋಸ್ಕರ ಇಷ್ಟು ದೂರ ಬಂದು ಇಲ್ಲಿ ರೈಡ್ ಮಾಡ್ತಾಯಿದ್ವಿ. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. 1.5 ಅವರ್ ಆಗ್ತಾ ಬಂತು. ಓಕೆ, ಇಲ್ಲಿ ಕೆಳಗಡೆ ಫಿಶ್ ಎಲ್ಲ ಆಡ್ತಾರೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಂದರೆ ಸೂಪರ್ ಆಗಿದೆ ಅಲ್ಲ. ಹಾಂ, ಕೆಳಗಡೆ ಉಂಚುತ್ತದ ಉಂಚ್ಕಲನ್ ಉಂಚುತ್ತದ. ಅಂದರೆ ಕೆಳಗಡೆ ಫಿಶ್ಗಳೆಲ್ಲ ಹಂಗೆ ಆಟ ಆಡ್ತಾರೆ. ಉಂಚಕಮಾರ್ ನೋಡಿ, ಇಲ್ಲಿ ಇವರೆಲ್ಲ ಆ್ಯಕ್ಚುಲಿ ಟೂರಿಸ್ಟು. ಆ ಕಡೆ ಇದೆಲ್ಲ ಅವರೆಲ್ಲ ಅಂದರೆ ಮೀನು ಹಿಡಿತಾ ಇದ್ದಾರೆ, ಇಲ್ಲೇ ಫಿಶಿಂಗ್ ಮಾಡ್ತಾಯಿದ್ದಾರೆ. ನಾನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕಾಯ್ತು ಹೊತ್ತಿಗೆ. ನಾನು ಸ್ವಲ್ಪ ಫಿಶಿಂಗ್ ಮಾಡ್ಬೋದಿತ್ತು. ನೀವು ನೋಡ್ಬೋದು, ನಾನೇ ಈಸ್ಕೊಂಡೆ ಸ್ವಲ್ಪ ದೂರ ಈಗ. ಯಾಕೆಂದರೆ ಇಷ್ಟು ದೂರ ಬಂದಿದ್ದೀನಿ. ಸೊ ಎಂಜಾಯ್ ಮಾಡಬೇಡ ಅಟ್ಲೀಸ್ಟು ಇದ್ರೂ ಫೋಟೋ ಆಯಿತು, ವೀಡಿಯೋ ಆಯಿತು. ಸೊ ಈ ಥರ ಒಂದು ಪ್ಲೇಸ್ಗಳಲ್ಲಿ ಒಂದು ನೆನಪಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ. ಬ್ಲೂ ಆಗಿದೆ ಆ್ಯಕ್ಚುಲಿ ವಾಟ್ರು. ನಾನು ಹಿಂದೆ ಕಾಣಿಸ್ತಾ ಇದ್ದಿಲ್ಲ, ಅದು ಸಕ್ಕತ್ತಾಗಿದೆ ಬ್ರಿಡ್ಜು. ಬಟ್ ಸಿಂಗಲ್ ರೋಡ್ ಆ್ಯಕ್ಚುಲಿ ಅದು. ವಾಟರ್ ಮಾತ್ರ ಸೂಪರಾಗಿದೆ, ಕುಡಿಬೋದು ಆ ಥರನೂ ಇದೆ. ಅಂದರೆ ಅಷ್ಟು ಕ್ಲಾರಿಟಿ ಇದೆ. ಬಂದರೆ ಈಗ ಮೇಲ್ಗಡೆಯಿಂದ ಮರಗಳದ್ದು ಅಷ್ಟೇ ಇದು, ಎಲೆಗಳೆಲ್ಲ ಉದುರಿದೆ ಇಲ್ಲಿ. ಇನ್ನೇನು ನಮ್ಮ ಪ್ಲೇಸ್ ಬಂದೇ ಬಿಡ್ತು ಆ್ಯಕ್ಚುಲಿ. 1 ಕಿಲೋಮೀಟ್ರ್ ದೂರ ಹೋಗಿದ್ವಿ, 1.25 ಕಿಲೋಮೀಟ್ರ್ ದೂರ ಅಂತ ಗ್ಯಾರಂಟಿ ಹೋಗಿದ್ವಿ. ಸೊ ಒಂದು ಒಳ್ಳೆ ನೆನಪಾಯ್ತು ಆ್ಯಕ್ಚುಲಿ ಈ ಒಂದು ಡ್ರೈವ್ ಬಂದಿದ್ದು. ನಾನೇನು ಬಂದಿದ್ದೆ ಮೈಸೂರಿಂದ ಅರುಣಾಚಲ್ ಪ್ರದೇಶಕ್ಕೆ. ಸೊ ಲಾಸ್ಟು ಇನ್ನೊಂದೇ ಒಂದು ಸ್ಟೇಟ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಇರೋದು. ಸೊ ಅಲ್ಲಿಗೆ ಹೋಗ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದೆಲ್ಲ ಬೋಟ್ ಮುಗಿದ್ಮೇಲೆ ನಮ್ಮ ಕಾರ್ ಹತ್ತಿದ್ರೆ ನೆಕ್ಸ್ಟ್ ಏನಿದ್ರು ಟ್ರಾವೆಲ್ಲೇ, ಅಂದರೆ ಡ್ರೈವ್ ಸ್ಟಾರ್ಟ್ ಆಗುತ್ತೆ. ಡೌಕಿ ರಿವರಲ್ಲಿ ಒಂದು ಒಳ್ಳೆ ಮಸ್ತಾಗಿರೋಂಥ ಬೋಟಿಂಗ್ ನಾನೇ ಮಾಡ್ತಾಯಿದ್ದೀನಿ. ತುಂಬ ಜನ ನಮ್ಮನ್ನೇ ನೋಡ್ತಾ ಇದ್ದಾರೆ, ಬೋಟ್ ಕೊಟ್ಬಿಡೋರಲ್ಲಪ್ಪ ಅವ್ರಿಗೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನನಗೂ ಒಂದು ಸ್ವಲ್ಪ ಆಸೆ ಇರುತ್ತೆ ಈ ಥರ ಅಡ್ವೆಂಚರ್ಸಾಗಿ ಮಾಡಬೇಕು ಅಂತ. ನಾನು ಎಲ್ಲೇ ಹೋಗಲಿ ಅಡ್ವೆಂಚರ್ಸ್ ಮಾಡಬೇಕು ಅಂತ ಸ್ವಲ್ಪ ಇಷ್ಟಪಟ್ಟೆ ಮಾಡ್ತೀನಿ ಆ್ಯಕ್ಚುಲಿ. ಈಗೇನಂದರೆ ಈಗ ಇಲ್ಲಿಂದ ನಾವು ಪಕ್ಕದಲ್ಲೇ ಇರೋಂಥ ಒಂದು ಬಾಂಗ್ಲಾದೇಶದ ಬಾರ್ಡರ್ ಇಲ್ಲೊಂದು ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ. ರಿವರು ಬಾಂಗ್ಲಾದೇಶದ ಹೊರಗಡೆ ಹೋಗುತ್ತಲ್ಲ, ಸೊ ಆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಿ. ಈಗ ಇಲ್ಲಿ ತಿರುಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ನೋಡಿ, ಬಾಂಗ್ಲಾದೇಶದ್ದು ಬೋಟಗಳು ಹಾಕೊಂಡಿದ್ದಾರೆ ಅವ್ರದ್ದು ಬೋಟ್ಗಳಿಗೆ. ಸೊ ನಾವಲ್ಲಿ ಹೋಗಿ ಇಳಿಯೋಂಗಿಲ್ಲ ಆ್ಯಕ್ಚುಲಿ. ಅಂದರೆ ನಮ್ಮ ಆರ್ಮಿಯವರು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ, ಅಂದರೆ ನಮ್ಮನ್ನೇ ವಾಚ್ ಮಾಡ್ತಾಯಿದ್ದಾರೆ ಅಷ್ಟೇ. ಆ ಕಡೆಯಿಂದ ಈ ಕಡೆಗೆ ಯಾರು ಬರ್ತಾರಾ ಏನು ಅಂತ. ಬಟ್ ಆದರೆ ಇದಕ್ಕೆ ಯಾವುದೇ ಥರವಾದಂಥ ಇದಿಲ್ಲ, ಏನು ಬೇಲಿ ಥರ ಹಾಕಿರೋದು ಏನೂ ಇಲ್ಲ. ಜಸ್ಟ್ ಅವರು ನೀರಿಂದ ಈಚೆ ಬರೋಂಗಿಲ್ಲ. ಸೊ ನಮ್ಮ ಆರ್ಮಿಯವರು ಒಂದು 4 ಜನ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಬೋಟಗಳೆಲ್ಲ ಕಾಣಿಸ್ತಾ ಇದೆ. ಸೊ ಒಂಥರ ಏನೋ ಖುಷಿ ಆಯಿತು ಆ್ಯಕ್ಚುಲಿ. ಬೋಟಲ್ಲಿ ನಿಂತ್ಕೊಂಡು ನಾವು ಅವ್ರ ಬಾರ್ಡ್ರು ಅಲ್ಲಿ ಜನಗಳನ್ನ ಹತ್ತಿರದಿಂದನೇ ನೋಡ್ಬೋದು. ಈ ಪಾಕಿಸ್ತಾನಕ್ಕೆ ಹೋದಾಗ ಅಟ್ಲೀಸ್ಟ್ ರಿವರ್ ಕ್ರಾಸ್ ಆಗುತ್ತೆ ಅಲ್ಲೂ ಕೂಡ. ಬಟ್ ಆದರೆ ಈ ಥರ ಎಲ್ಲೂ ನಮಗೊಂದು ಅವಕಾಶ ಸಿಗೋಲ್ಲ ಆ್ಯಕ್ಚುಲಿ ಕಾಣಿಸೋಂಥದ್ದು. ಏನೋ ಒಂಥರ ಖುಷಿ ಆಯಿತು, ನೈಬರ್ ಕಂಟ್ರಿ ಅವರಲ್ಲ. ಓಕೆ, ಎಂಜಾಯ್ ಮಾಡಿದ್ದೀನಿ ಈ ಒಂದು ಬೋಟ್ ರೈಡ್ನ. ಒಳ್ಳೆ ಫೋಟೋಸ್ಗಳು ತಗೊಂಡು ಒಳ್ಳೆ ಮೆಮೊರೀಸ್ ಕೂಡ ನನಗೂ ಇದೆ. ಹಂಗಂತ ಹೇಳ್ತಾ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮದು ಆ ಕಡೆ ದಡದಲ್ಲಿ ನಿಲ್ಲಿಸಿದ್ರೆ ಆ್ಯಕ್ಚುಲಿ ಕ್ಲೋಸು ನಮ್ಮದು ಬೋಟ್ ರೈಡು.
ಸೊ ಏನಿಲ್ಲ ಮೇಲತ್ತಿ ಆರಾಮಾಗಿ ನಾವು ಡ್ರೈವ್ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿಂದ ಗುವಾಹಟಿ ಕಡೆ ಹೋಗೋಣ, ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀನಿ. ಯಾಕೆಂದರೆ ನಂದು ಲಾಸ್ಟ್ ಡೆಸ್ಟಿನೇಷನ್ ಬಂದು ಅರುಣಾಚಲ್ ಪ್ರದೇಶಕ್ಕೆ ಅಲ್ವಾ. ಸೊ ಪ್ಲ್ಯಾನ್ ಮಾಡೋಣ ಈಗ ಬೋಟಿಂದ ಇಳಿದ್ಬಿಟ್ಟು. ಸೊ ಬಾಯ್ ಡಾಕೆ ಮೇಲೆ ಹೋಗೋಣ ಕಾರ್ ಡ್ರೈವ್ ಮಾಡೋದಕ್ಕೆ. ಈಗ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಡೌಕಿಯಿಂದ ಕಾರ್ ತಗೊಂಡು ಹೊರಟಿದ್ದೀನಿ. ಆ್ಯಕ್ಚುಲಿ ಈಗ ಅಸ್ಸಾಂವರೆಗೂ ಹೋಗ್ಬೇಕು. ಈಗ ಅಲ್ಲಿ ಅಂದರೆ ಸಾಯಂಕಾಲ ತೋರಿಸ್ತೈತೆ ರಾತ್ರಿ ಅಸ್ಸಾಂಗೆ. ನೋಡೋಣ ಆರಾಮ್ಸೆ ರೋಡ್ ಹೆಂಗಿದೆ ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಹೋದ್ರಾಯ್ತು. ಯಾಕೆಂದರೆ ಬುಲ್ ಟರ್ನು ಇದೆ, ಕರ್ವ್ಸ್ಗಳಿದೆ ಇಲ್ಲಿ. ಈ ಲಾರಿಗಳೆಲ್ಲ ನಿಂತಿದ್ದೀವಲ್ಲ, ಈ ಲಾರಿಗಳೆಲ್ಲ ಏನಂದರೆ ಬಾಂಗ್ಲಾದೇಶಕ್ಕೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾವೆ. ಅಂದರೆ ಅಲ್ಲಿದ್ದು ಪರ್ಮಿಟ್ ಸಿಕ್ಕಿದ ತಕ್ಷಣ ಎಲ್ಲ ವೆಹಿಕಲ್ಸ್ನ ಬಿಡ್ತಾರೆ ಆ ಕಡೆಗೆ. ಸೊ ಅಲ್ಲೋಗಿ ಅವ್ರವ್ರದನ್ನೆಲ್ಲ ಡಂಪ್ ಮಾಡ್ಬಿಟ್ಟು ಆಮೇಲೆ ಈ ಕಡೆ ಬರ್ತವೆ. ನೀವು ನೋಡ್ತಾ ಇದ್ದೀರಾ, ಮತ್ತೆ ಹುಲ್ಲುಗಾವಲು ಪ್ರದೇಶದ ಥರ ಸಿಕ್ತು. ಎರಡೂ ಸೈಡೂ ಲ್ಯಾಂಡ್ಸ್ಕೇಪು, ಅಂದರೆ ಸ್ವಲ್ಪ ನೀರಿದೆ. ಅಂದರೆ ನೀರಾವರಿ ಮಾಡ್ತಾಯಿಲ್ಲ ಯಾರೂ. ಅಂದರೆ ಮಳೆಗಾಲದಲ್ಲಿ ಮಾಡ್ಬೋದು, ಬಟ್ ಈಗ ಯಾರೂ ಇಲ್ಲ, ಎಲ್ಲ ಆರಾಮ್ಸೆ ಇದ್ದಾರೆ. ಮತ್ತು ಇಲ್ಲಿ ಜನಗಳು ಹಂಗೆ ಎಲ್ಲ ಸ್ವಲ್ಪ ಕುಳ್ಳಕ್ಕಿದ್ದಾರೆ, ಯಾರೂ ಹೈಟ್ ಆಗಿರೋ ಪರ್ಸನ್ಗಳಿಲ್ಲ. ಬರಬೇಕಾದ್ರೆ ಫುಲ್ ಅಪ್ಪತ್ತಿದ್ವಿ, ಆದರೆ ಈಗ ವಾಪಸ್ ಹೋಗ್ತಾ ಇದ್ವಿ ಅಸ್ಸಾಂ ಕಡೆಗೆ. ಡೌನ್ ಹಿಲ್ಗಳು ಇಳ್ಕೊಂಡು ಹೋಗ್ತಾಯಿದ್ದೀನಿ. ಕೆಲವು ಕಡೆ ಅಪ್ಪತ್ತಿದ್ವಿ, ಸ್ವಲ್ಪ ಡೌನ್ ಇಳಿಯೋದು ಜಾಸ್ತಿ ಒಟ್ಟಲ್ಲಿ. ರೈಟ್ ಸೈಡಲ್ಲಿ ನೋಡಿ ಈ ಥರ ಮರಗಳು ಒಂಥರ ಶೋ ಗಿಡದ ಥರ ಇದ್ದಾವೆ. ನಮ್ಮ ಕಡೆ ಹುಡುಕಿ ಹಾಕ್ತೀವಿ, ಇಲ್ಲಿ ನೇಚರಲ್ಲೇ ಬೆಳ್ಕೊಂಡಿದೆ. ಹೋಟೆಲ್ಗಳು ಹುಡುಕ್ತಾ ಇದ್ದೀನಿ, ಹೋಟೆಲ್ ಸಿಗ್ತಾಯಿಲ್ಲ ಊಟ ಮಾಡೋದಕ್ಕೆ. ಇದು ಒಂದು ಸ್ವಲ್ಪ ದೂರ ಮುಂದೆ ಬಂದೆ, ಉಮ್ಮುಲಾಂಗ್ ಅಂತ ಯಾವುದೋ ಒಂದು ಊರ ಹೆಸರಿದು. ಅಂತೂ ಒಂದು ಹೋಟೆಲ್ ಸಿಕ್ತು. ಅಂದರೆ ಚಿಕ್ಕ ಹೋಟೆಲ್ ಇಲ್ಲಿ, ದೊಡ್ಡ ಥರ ಹೋಟೆಲ್ ನಮ್ಮ ಕಡೆ ಡಾಬಾ ಥರ ಅಂತ ಅದಲ್ಲ, ಈ ಥರ ಇದೆ ಇದು ಹೋಟೆಲ್ ಅಂತ ಹೊರಗಡೆ ಬಂದೆ. ಬಟ್ ಇದು ಹೋಟೆಲೇ. ಬಂದ ತಕ್ಷಣ ಈ ಥರ ಟೀ ಕೊಟ್ಟರು, ಈ ಥರ ಸ್ವೀಟ್ ಆಗಿದೆ ಟೀ. ಅಟ್ಲೀಸ್ಟ್ ಮ್ಯಾಮೋಸ್ ತಿನ್ನೋಣ ಅದು ಇದು ಅಂತ ನೋಡಿದೆ. ಇದು ಮಾತ್ರ ಇದು ಬೋಂಡ, ಆದರೆ ಇವ್ರ ಸ್ಟೈಲ್ ಬೋಂಡ. ಮ್ಯಾಗಿ ಅಂತಂದರೆ ಮ್ಯಾಗಿ ಕೊಡಲಿಲ್ಲ, ಇವ್ರದ್ದೇನೋ ಬೇರೆ ಏನೋ ಪೋ ಅಂತ ಏನೋ ಹೇಳಿದ್ರು ಇದಕ್ಕೆ ಹೆಸರು. ಇದೊಂದು ರೌಂಡಕ್ಕಿತ್ತು ಆ್ಯಕ್ಚುಲಿ. ಇದು ನಮ್ಮ ಕಡೆ ಕಜ್ಜಾಯ ಮಾಡ್ತಾರೆ ಗೊತ್ತಾ, ಮೈದಾ ಹಿಟ್ಟಲ್ಲಿ, ಕೇರಳ ಸೈಡು. ಸೊ ಆ ಥರ ಇದೆ, ಅದಕ್ಕೆ ಈರುಳ್ಳಿ ಕೊಟ್ಟಿದ್ದಾರೆ. ಬಟ್ ಪರವಾಗಿಲ್ಲ, ಇನ್ನೂ ಟೇಸ್ಟಾಗಿದೆ. ಈ ನ್ಯೂಡಲ್ಸ್ ಮಾತ್ರ ಟೇಸ್ಟಾಗಿತ್ತು. ಟ್ರೈ ಮಾಡಿಬಿಟ್ಟು ಆ್ಯಕ್ಚುಲಿ ತೊಗೊಂಡಿದ್ದು. ಇಲ್ಲಿ ಈ ಥರ ಇದೆ. ಬಟ್ ನಮ್ಮ ಭಾಷೆ ಅವ್ರಿಗೆ ಅರ್ಥ ಇದ್ದಲ್ಲ, ಅವ್ರ ಭಾಷೆ ನನಗೂ ಅರ್ಥ ಇದ್ದಲ್ಲ. ಮಾತ್ರ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಕೇಳ್ಬಿಟ್ಟು ಇದನ್ನ ತಿಂತಾಯಿದ್ದೀನಿ. ಇದು ಬೋಂಡ, ನಮ್ಮ ಕಡೆ ಮಾಡ್ತಾರಲ್ಲ ಬೋಂಡ. ಸ್ವಲ್ಪ ತಿನ್ಕೊಂಡೆ ಹೊರಟಿದ್ದೀನಿ, ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೋಗೋ ಡೆಸ್ಟಿನೇಷನ್ 7 ಗಂಟೆ 40 ನಿಮಿಷ ತೋರಿಸ್ತೈತೆ ರಾತ್ರಿಗೆ. ಈ ಊರ ಹೆಸರೇನು ಗೊತ್ತಾ, ನಾರ್ತಿಂಗ್ ಅಂತ. ಒಂಥರ ಹೆಸರುಗಳು ಓದೋಕ್ಕೆ ಕಷ್ಟ ಆಯ್ತೈತೆ ನನಗೆ ಒಂದೊಂದು ಟೈಮು. ಉಮ್ಲಿಂಗ್ ಲಾಕ್ ಅಂತ ಅದೇನೇನೋ ಒಂಥರ ಡಿಫ್ರೆಂಟ್ ಆಗಿದೆ, ಅದನ್ನು ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ನೋಡಿ ಹುಡುಗಿ ಲೋಕಲ್ ಫುಡ್ ಮಾಡ್ಕೊಬತ್ತೈತೆ. ಈ ಕಜ್ಜಾಯ ಕೋಡ್ಬಳೆ ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ. ತರಕಾರಿ ಗಿರ್ಕಾರಿ ಇದೇನು ಅಂತಲೇ ಗೊತ್ತಾಯ್ತಲ್ಲ ನಮಗೆ. ಇಲ್ಲಪ್ಪ ಏನಪ್ಪ ಅಂದರೆ ಪಿಗ್ಗನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ತರಕಾರಿ ಬೇಡಕ್ಕ ಮಗಳೇ, ಮೈಕ್ಳು ಸರಿ ಇಲ್ಲ. ಆಮೇಲೆ ಓಹೋ ಎಲ್ಲ ಲೇಡೀಸ್ಗಳೇ ಇಲ್ಲಿ ಸೇಲ್ ಮಾಡೋದು, ಗಂಡ ಐಕ್ಳುಗಳಿಲ್ಲ. ಇಲ್ಲಿ ನೋಡಿ ಆ ಕಾಳು ಬೇಯಿಸ್ಕೊಂಡು ಕೂತಿರುತ್ತೆ ಕಾಳು. ಇಲ್ಲಿ ನೋಡಿ ಈ ಮಕ್ಳುಗಳು ಮೇಘಾಲಯದಲ್ಲಿ ಆಟ ಆಡೋಕ್ಕೆ ಎಂಥ ಸಾಮಾನು ಮಾಡ್ಕೊಟ್ಟಿದ್ದಾರೆ ಮನೇಲಿ. ಅದನ್ನು ಆ ಪಾಪು ನನ್ನ ತೆಗಿ ಅಂತ ಐತೆ ಆಯಿತಾ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾವೆ, ನಾಚಿಕತ್ತೈತೆ. ಓಹೋ ಹಾಯ್ ಬಾಯ್, ಆಟ ಆಡಿ. ಈಗ ಜಸ್ಟ್ ನಾವು ಅಸ್ಸಾಂ ಸ್ಟೇಟ್ಗೆ ಎಂಟ್ರಿ ಆಗಿದ್ವಿ. ಈ ಒಂದು ಹಳ್ಳಿಗೆ ವೆಸ್ಟ್ ಕಬೀರ್ ಅನ್ಲಾಂಗ್ ಅಸ್ಸಾಂ ಕಂದುಲಿ ಅಂತ. ಅಂದರೆ ಸ್ವಲ್ಪ ದೂರದವರೆಗೂ ಇದಿತ್ತು, ಡಾಂಬರ್ ರೋಡ್ ಇತ್ತು. ಸೊ ಇಲ್ಲಿಂದ ಈಗ ಅಸ್ಸಾಂ ಸ್ಟೇಟ್ಗೆ ಎಂಟ್ರಿ ಆಗಿದ್ದೀವಿ. ನೋಡೋಣ ಎಷ್ಟು ದೂರ ಇದೆ ಈ ಮೌಂಟ್ ರೋಡು ಅಂತ. ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಹಾಯ್. ಇಲ್ಲೆಲ್ಲ ಮನೆಗಳಿಗೆ ಅಂದರೆ ಬುಡಕಟ್ಟು ಜನಗಳಿರೋಂಥ ಮನೆಗಳೆಲ್ಲ ಸುಮ್ಮನೆ ಹಿಂಗೆ ನೋಡಿ ಬಿದ್ರಲ್ಲಿ ಕಟ್ಟಿರೋದು. ಈ ಥರ ಮೇಲ್ಗಡೆ ತಗಡು ಸೀಟ್ ಹೊಡೆದವ್ರೆ. ನಾನು 6 ಕಿಲೋಮೀಟ್ರಿಂದ ಹೋಗ್ತಾನೇ ಇದ್ದೀನಿ, ಕಾಡು ಮುಗಿಯುತ್ತೆ ಅಂತ. ಡಾಂಬರ್ ರೋಡೇ ಸಿಗ್ತಾಯಿಲ್ಲ. ನಾನು ಆ್ಯಕ್ಚುಲಿ ಇನ್ನೂ ಫಾರೆಸ್ಟ್ ಏರಿಯಾದಲ್ಲೇ ಹೋಗ್ತಾ ಇದ್ದೀನಿ ಅಲ್ವಾ. ಈ ಫಾರೆಸ್ಟ್ ತುಂಬ ಈ ಥರ ಬ್ಯಾಂಬೋ ಗಿಡಗಳೇ ಇರೋದು. ನೀವು ನೋಡ್ತಾ ಇದ್ದೀರಾ, ಬ್ಯಾಂಬೋ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೆಚ್ಚು ಕಮ್ಮಿ ಈಗ ಒಂದು 40 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಈ 40 ಕಿಲೋಮೀಟ್ರ್ ದೂರನೂ ಫಾರೆಸ್ಟ್ ಏರಿಯಾನೇ. ಆ ಫಾರೆಸ್ಟಲ್ಲಿ ಬರೀ ಈ ಥರ ಬಿದಿರುಗಳೇ ಇರೋದು.
ಆಯಿತಾ. ನೋಡಿ ಕಟ್ ಮಾಡಿ ಇಲ್ಲಿಂದ ಸಿಟಿಗೆ ಸಾಗಿಸ್ತಾರೆ ಇದನ್ನು. ಈಗ ಒಂದು ಸ್ಮಾಲ್ ಸಿಟಿ ಬಂದ್ವಿ. ಅಂದರೆ ಈ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಇದೇ ಮೇನು ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು ರೋಡೆಲ್ಲ ಇನ್ನೂ ಡೆವಲಪ್ಮೆಂಟ್ ಆಗ್ತಾಯಿದೆ. ಹಬ್ಬ ಹೆಚ್ಚಿಗೆ ಒಂದು 60 ಕಿಲೋಮೀಟ್ರ್ ಕಾಡು ಒಳಗಡೆ ಬಂದಿದ್ದೀನಿ. ಫುಲ್ ಎಲ್ಲ ಬರೀ ಟ್ರೈಬ್ಸ್ಗಳು ಇದ್ದಿದ್ದು. ಕರೀಬಿ ಅಂತೇನೋ ಊರ ಹೆಸರಿದ್ದು. ಇನ್ನೂ ಫಾರೆಸ್ಟ್ ಏರಿಯಾದಲ್ಲೇ ಜರ್ನಿ ಮಾಡ್ತಾಯಿದ್ದೀವಿ ನಾವು. ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಏನಂದರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೂ ಗೊತ್ತಾಗಿಲ್ಲ. ನನಗೆ ಗೊತ್ತಾಗಿದ್ರೆ ಆ್ಯಕ್ಚುಲಿ ಈ ರೋಡಲ್ಲಿ ಬರ್ತಾನೆ ಇರೋದು ಅನಿಸುತ್ತೆ. ಅಂದರೆ ಅಷ್ಟು ಚಿಕ್ಕಾಗಿದೆ ಈ ಒಂದು ಫಾರೆಸ್ಟ್ ಏರಿಯಾ. ಅಂಸೋಯ್ ಗೇಟ್, ಕುಂಡೋಲಿ. ಸೊ ಈ ಥರ ಒಂದು ಊರುಗಳು ಸಿಗ್ತಾಯಿದೆ ಇಲ್ಲಿ. ಗೊತ್ತಿಲ್ಲ, ತುಂಬ ಎಷ್ಟೊಂದು 100 ಕಿಲೋಮೀಟ್ರ್ ಬಂದಮೇಲೆ ಈ ಥರದೊಂದು ಸ್ಮಾಲ್ ಸಿಟಿ ಅಂತ ಕರಿಬೋದಾ. ಓಕೆ, ಹೈವೇಲಿ ಒಂದು ಕಡೆ ನಿಲ್ಸಿದ್ದೀನಿ. ಈಗ ಒಂದು ಸ್ವಲ್ಪ NH 127 ಸಿಕ್ಕಿದೆ. ಇದು ಯಾವುದೋ ಒಂದು ಹೋಟೆಲ್ ಸಿಕ್ಕಿದೆ. ಆ್ಯಕ್ಚುಲಿ ಊಟ ಹೊಟ್ಟೆ ಹಸಿತಾ ಇಲ್ಲ. ಆ್ಯಕ್ಚುಲಿ ಏನಂದರೆ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಪಾರ್ಸಲ್ ತಗೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡ್ತೀನಿ ಒಳಗಡೆ ಹೋಗಿ ಏನಿದೆ ನೋಡ್ಕೊಳ್ತೀನಿ. ಏನಾರು ಇದ್ದರೆ ಪಾರ್ಸಲ್ ತಗೊಳ್ತೀನಿ ಇಲ್ಲೇ. ಅಲ್ಲೇ ಒಳಗಡೆ ಹೋಗಿದ್ದೆ. ಆ ಒಂದು ಹೋಟೆಲಲ್ಲಿ ಪಾರ್ಸಲ್ ತಗೊಂಡಿದ್ದೀನಿ. ಒಂದು ಪ್ಲೇನ್ ರೈಸು ಮತ್ತು ಒಂದು ಚಿಕನ್ ಗ್ರೇವಿ ಆಯಿತಾ. ಯಾಕೆಂದರೆ ನಾನು ಹೊಟ್ಟೆ ಹಸಿತಿರಲಿಲ್ಲ ಆ್ಯಕ್ಚುಲಿ. ಮುಂದೆ ಏನೋ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ತಗೊಂಡೆ. ಯಾಕೆಂದರೆ ಇದೆಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ. ಕಾಜಿರಂಗ ಇಕೋ ರೆಸಾರ್ಟ್ ಅಂತ ಒಂದು ರೆಸಾರ್ಟ್ನೂ ಕೂಡ ಬುಕ್ ಮಾಡಿದ್ದೀನಿ. ಇಲ್ಲಿಂದ 83 ಕಿಲೋಮೀಟರ್ಸ್ ಇದೆ. 9:15ಕ್ಕೆ ರೀಚ್ ಆಗ್ತೀನಿ ಅಂತ ತೋರಿಸಿದೆ. ಸೊ ಅಲ್ಲೇ ಹೋಗ್ಬೋಣ, ಅಲ್ಲೇ ಹೋಗಿ ಆಟ ಆಡ್ಬೋಣ ಅಂತ ಹೊರಟಿದ್ದೀನಿ. ಹಾಗೆ ಸ್ವಲ್ಪ ದೂರ ಮುಂದೆ ಬಂದೆ. ಅಲ್ಲಿ ಬಂದು ಲೆಫ್ಟ್ ಹ್ಯಾಂಡ್ ತೊಗೊಂಡೆ. ಇದು ನಗಾನ್ ಅಂತ ಒಂದು ಡಿಸ್ಟಿಕ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಅಸ್ಸಾಮ್ದು. ಆ ಒಂದು ಡಿಸ್ಟಿಕ್ ಕನೆಕ್ಟ್ ಆಗೋಂಥ ಒಂದು NH 27 ಅಂತ, ಆ್ಯಕ್ಚುಲಿ 27 ಅಂತ ಈ ಒಂದು ಹೈವೇ. ಈಗ ನೋಡಿ ಈಗ ಜಾಯ್ನ್ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ಪರವಾಗಿಲ್ಲ ಇನ್ನೂ. ಅಂದರೆ ಈಗ ಏನು ಗೊತ್ತಾ, 7:51 ಆ್ಯಕ್ಚುಲಿ ಏನಿದೆ ಇಲ್ಲ 5 ಗಂಟೆಗೆ ಕತ್ಲೆ ಆಗ್ಬಿಟ್ಟಿತ್ತು. ಈ ಥರ NH 27 1644 ಈ ಥರ ಸಿಕ್ಬಿಟ್ರೆ ಗಾಡಿ ಓಡಿಸೋ ಮಜನೇ ಬೇರೆ. ಎಷ್ಟು ದೂರ ಬೇಕಾದ್ರೆ ಓಡಿಸ್ಕೊಂಡೇ ಹೋಗ್ಬೋದು. ಇಷ್ಟೊತ್ತು ಗಂಟೆ ಓಡಿಸ್ಕೊಂಡ್ಬಿಟ್ಟಿದ್ದು ಒಂಥರ ಖುಷಿ ಅನ್ಸಿದ್ರೆ. ಬಟ್ ಈಗ ನಾವು ಒಂಥರ ಡೆಸ್ಟಿನೇಷನ್ನ ಬೇಗ ಕವರ್ ಮಾಡ್ತೀವಿ ಅನ್ನೋ ಒಂದು ಕ್ಯೂರಿಯಾಸಿಟಿ, ಒಂದು ಕಾನ್ಫಿಡೆಂಟು. ಹೈವೇಲಿ ಡ್ರೈವ್ ಮಾಡ್ಬೇಕಾದ್ರೆ ಒಂಥರ ಏನೋ ಒಂಥರ ಎಕ್ಸ್ಟ್ರಾ ಬೋಸ್ಟ್ ಇದ್ದಂಗೆ. ಓಲ್ಡ್ ಸಾಂಗ್ ಆ್ಯಕ್ಚುಲಿ ತುಂಬ ಜನ ಕೇಳಿರೋಕ್ಕೆ ಸಾಧ್ಯ ಇಲ್ಲ ಈ ಸಾಂಗ್ನ. ನನಗಂತೂ ಭಾಳ ಇಷ್ಟ. ಆಲ್ಮೋಸ್ಟ್ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ತಾ ಇರ್ತೀನಿ. ನೋಡಿ ಬಂದೆ ಹೈವೇಗೆ ಜಾಯ್ನ್ ಆಗ್ತಾಯಿದ್ದೀನಿ. ಒಳ್ಳೆ ಹೈವೇಗೆ ಜಾಯ್ನ್ ಆಗಿದ್ದೀನಿ. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ನನಗೆ ಕಾಣಿಸಲ್ಲ ಅದು NH ಎಷ್ಟು ಅಂತ. ಇನ್ನು 5 ಕಿಲೋಮೀಟ್ರ್ ದೂರ ಇದೆ ಕಾಜಿರಂಗ ವೈಲ್ಡ್ ಲೈಫ್ ಸೆಂಚುರಿ. ಗೊತ್ತಿಲ್ಲ, ತುಂಬ ದೂರ. ಓ ಮೈ ಗಾಡ್, ಯಾವನ ಅಡ್ಡನೇ ಹೋಗ್ಬಿಟ್ಟ. ವೆಲ್ಕಮ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್ NH 75 ನ್ಯೂ. ಫೈನಲ್ ಆಗಿ ಈಗ ನಮ್ಮ ಡೆಸ್ಟಿನೇಷನ್ನ ತಲುಪಿದ್ದೀವಿ. ಅಂದರೆ ಇಲ್ಲೇ ಒಂದು ಹೋಟೆಲ್ ಮಾಡಿದ್ದೀನಿ. ಆ ಒಂದು ಹೋಟೆಲ್ಗೆ ಹೋಗಿ ಸ್ಟೇ ಮಾಡೋದು. ಬೆಳಗ್ಗೆ ಎದ್ದು ಬೆಳಗ್ಗೆ ಕಾರ್ಯಕ್ರಮ ಅಂದರೆ ಸಫಾರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಲ್ಲ ಆ ಕಾರ್ಯಕ್ರಮ. ಸೊ ರೂಮ್ಗೆ ಹೋಗಿ ಆರಾಮಾಗಿ ಈಗ ಊಟ ಮಾಡಿ ಮಲ್ಕೊಳ್ಳೋಣ. ನಮ್ಮ ರೆಸಾರ್ಟ್ ಬಂತು ಇಕೋ ವಿಲೇಜ್ ಕಾಜಿರಂಗ. ನಾನು ಬುಕ್ ಮಾಡಿರೋಂಥ ರೆಸಾರ್ಟ್ದು ರೂಮ್ಸ್ ಹಿಂಗಿದೆ. ಒಳಗಡೆ ಬಂದೆ. ರೂಮ್ ನೋಡಿ ಈ ಥರ ಇದೆ. ಸೊ ಒಳಗೆ ಹೋಗ್ಬಿಡೋಣ, ಆರಾಮಾಗಿ ರೆಸ್ಟ್ ಮಾಡೋಣ. ನನಗೂ ಬೆಳಗ್ಗೆಯಿಂದ ಸ್ಟೇನ್ ಆಗಿದೆ. ಸ್ವಲ್ಪ ಕಾರ್ ಡ್ರೈವ್ ಮಾಡಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೆ. ಸೊ ರೂಮಿಗೆ ಬಂದ್ವಿ, ಊಟ ಮಾಡಿದ್ವಿ, ಆರಾಮಾಗಿ ಮಲ್ಕೊಳ್ಳೋಣ ಅಂತ. ಈಗ ಬೆಳಗ್ಗೆ ಸಫಾರಿಗೆ ಹೇಳಿದ್ದೀನಿ. ಅಂದರೆ ಅರ್ಲಿ ಮಾರ್ನಿಂಗ್ 7:30 ರೆಡಿಯಾಗಿ ಅಂತ ಹೇಳಿದ್ದಾರೆ. ಸೊ ಸಫಾರಿಗೆ ರೆಡಿ ಆಗೋಣ. ನಾನು ನಿಮ್ಗೆ ಆ್ಯಕ್ಚುಲಿ ಬೆಳಗ್ಗೆ ಹೇಳ್ತೀನಿ ಯಾವ ಸಫಾರಿ ಕೇಂದ್ರಕ್ಕೆ ಬಂದಿದ್ದೀನಿ, ಏನು ಸಿಗುತ್ತೆ ಇಲ್ಲಿ ಅಂತ. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಆರಾಮಾಗಿ ರಿಲ್ಯಾಕ್ಸ್ಗೆ ಮಲ್ಕೊತೀನಿ. ಯಾಕೆಂದರೆ ಒಂದು 290 ಕಿಲೋಮೀಟ್ರ್ ಜರ್ನಿ ಮಾಡಿದೆ. ಫುಲ್ ಟಯರ್ಡ್ ಆಗಿದ್ದೀನಿ. ಯಾಕೆಂದರೆ ಸೊ ಅಲ್ಲ ಆಲ್ಮೋಸ್ಟ್ ಆಲ್ ಒಂದು 90 to 120 ಕಿಲೋಮೀಟರ್ಸ್ ಬರೀ ಆಫ್ ರೋಡಿಂಗ್ ಥರ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಟೇನ್ ಅಂತ ಅನಿಸಿದೆ. ಸೊ ಊಟ ಮಾಡಿದ್ದೀನಿ, ಆರಾಮಾಗಿ ಬಂದೆ. ಒಂದು ಗೀ ರೈಸ್ ತಿಂದೆ, ಹಾಫ್ ಚಿಕನ್ ತಿಂದಿದ್ದೀನಿ, ಹೋಗಿ ಮಲ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇವತ್ತಿನ ರಾತ್ರಿ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.